ಹೆಲೋ ಫ್ರೆಂಡ್ಸ್, ಕವಿತಾಸ್ ಕಿಚನ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಹೆಲ್ದಿಯಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಕೋಸಂಬರಿನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಮೊದಲು ಈ ಥರ ಸೌತೆಕಾಯಿನ ವಾಶ್ ಮಾಡ್ಕೊಂಡು ತಗೊಳ್ಳೋಣ. ನೀವೇನೇ ತರಕಾರಿ ಯೂಸ್ ಮಾಡಬೇಕಂದ್ರೂ ಮೊದಲು ವಾಶ್ ಮಾಡಿಕೊಂಡೇ ತಗೊಳ್ಳಿ. ಮೆಣಸಿನ್ಕಾಯಿ ಹಾಕ್ಕೊಂಡು ತಗೊಳ್ಳೋಣ. ನಾನು ನಿಂಬೆಹಣ್ಣು ನನಗೆ ಬೇರೆ ರೈಸಿಗೆ ಹಾಕಬೇಕು, ಅದಕ್ಕೆ ವಾಶ್ ಮಾಡ್ಕೊಂಡು ತೊಗೋತಾ ಇದ್ದೀನಿ, ಕೋಸಂಬರಿಗೆ ಹಾಕೋದಿಲ್ಲ. ಇವಾಗ ಇದನ್ನು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳೋಣ. ನೋಡಿ, ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋ ವಿಡಿಯೋನ ನಾನು ಸ್ಕಿಪ್ ಮಾಡಿದ್ದೀನಿ, ಯಾಕೆ ವಿಡಿಯೋ ತುಂಬಾ ಲೆಂತಿ ಆಗಿರುತ್ತೆ. ನಾರ್ಮಲಾಗಿ ಎಲ್ಲರಿಗೂ ತರಕಾರಿ ಕಟ್ ಮಾಡೋಕ್ಕೆ ಬರುತ್ತಲ್ವ. ನೋಡಿ, ಮೆಣಸಿನ್ಕಾಯಿ ನಾನು ಕಟ್ ಮಾಡ್ಕೊಂಡು ತೊಗೊಂಡಿಲ್ಲ, ಹೋಳಾಗಿ ಮಾಡ್ಕೋಬೇಡಿ. ಮಕ್ಕಳು ಅದು ತಿಂದರೆ ತುಂಬಾ ಖಾರ ಆಗುತ್ತೆ. ನೀವು ಒಂದು 10 ಮೆಣಸಿನ್ಕಾಯಿ ಹಾಕೋದ್ರ ಬದಲು ನೀವು ಒಂದು 5 ಮೆಣಸಿನ್ಕಾಯಿನ ಮಿಕ್ಸಿ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಟೊಮೆಟೊ, ಕೊತ್ತಂಬರಿ, ಉಳ್ಳಾಗಡ್ಡಿ ನಾನೆಲ್ಲನೂ ಮಿಕ್ಸ್ ಮಾಡ್ಕೊಂಡು ತೊಗೋತಾ ಇದ್ದೀನಿ ಈ ಥರ. ಇವಾಗ ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡು ತೊಗೊಳ್ಳೋಣ. ಇವಾಗ ನೋಡಿ, ನಾನು ಗ್ರೈಂಡ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಮೆಣಸಿನ್ಕಾಯಿ ಹೋಳಾಗಿದ್ದರೆ ಮಕ್ಕಳಿಗೆ ತಿನ್ನೋಕ್ಕೆ ಆಗೋಲ್ಲ. ಅದಕ್ಕೋಸ್ಕರ ಈ ಥರ ಪೀಸಾಗಿ ಮಾಡ್ಕೊಂಡು ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ, ಮತ್ತು ಖಾರ ಕೂಡ ಅಷ್ಟು ಜಾಸ್ತಿ ಹತ್ತೋದಿಲ್ಲ. ಇವಾಗ ನಾನು ಈ ಥರ ಒಂದು ಪ್ಯಾನ್ ತೊಗೊಂಡು ಇದಕ್ಕೆ ಒಗ್ಗರಣೆ ಹಾಕ್ಕೊಂಡು ತೊಗೋತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತೊಗೊಳ್ಳಿ. ಇದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ ಹಾಕ್ಕೊಂಡು ಅದು ಚುಟ್ ಅನ್ನೋವರೆಗೂ ಬಿಟ್ಬಿಡಿ. ಜಾಸ್ತಿ ಕಪ್ಪಾಗೆ ಮಾಡೋಕ್ಕೆ ಬಿಡಬೇಡಿ. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ತಗೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ತಗೊಳ್ಳಿ. ಇದಕ್ಕೆ ನೀವು ಬೇಕಾದರೆ ಉದ್ದಿನಬೇಳೆ ಕೂಡ ಆ್ಯಡ್ ಮಾಡ್ಬೋದು. ಇವಾಗ ಕರಿಬೇವನ್ನ ಹಾಕ್ಕೊಂಡು ನಾವು ಕಟ್ ಮಾಡಿರೋ ಮಿಶ್ರಣಿಗೆ ಮಿಕ್ಸ್ ಮಾಡಿಕೊಂಡು ತಗೊಳ್ಳೋಣ. ಇದಕ್ಕೆ ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಮೊಸರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಪುಲಾವು, ಅನ್ನ ಜೊತೆ ಮತ್ತು ಪೂರಿ, ಚಪಾತಿ ಯಾವುದರಲ್ಲೂ ಇದು ತಿನ್ನೋಕ್ಕೆ ತುಂಬ ಟೇಸ್ಟಿ ಮತ್ತು ಹೆಲ್ದಿ ಕೂಡ. ಇದಕ್ಕೆ ನಾನಿವಾಗ ಮೊಸರು ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ನಿಮಗೆ ಎಲ್ಲಾದರೂ ಟ್ರಾವೆಲಿಂಗ್ಗೆ ಒಯ್ಯಬೇಕು ಅಂತ ನೀವು ಟಿಫಿನ್ಗೆ ಅಂತ ವಿಚಾರ ಮಾಡಿದರೆ ಇದಕ್ಕೆ ನೀವು ಮೊಸರು ಹಾಕ್ಕೋಬೇಡಿ. ಮೊಸರು ಬೇರೆ ಟಿಫಿನಲ್ಲಿ ಇಟ್ಕೊಳ್ಳಿ. ಮತ್ತು ಈ ಥರ ಕಟ್ ಮಾಡಿರೋ ಕೋಸಂಬರಿ ರೆಡಿ ಮಾಡಿರೋದು ಇದು ಬೇರೆ ಒಂದು ಟಿಫಿನಲ್ಲಿ ಹಾಕ್ಕೊಳ್ಳಿ. ನಿಮಗೆ ಯಾವಾಗ ತಿನ್ನಬೇಕು ಅನ್ನಿಸ್ತೋ ಆವಾಗ ನೀವು ಮೊಸರನ್ನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಇವಾಗ ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಬೇಕಿದ್ದರೆ ನೀವು ಸ್ವೀಟಿಗೆ ಒಂದು ಚಮಚ ನೀವು ಸಕ್ಕರೆನ ಹಾಕ್ಕೊಂಡು ತೊಗೊಳ್ಳಿ. ಈ ಥರ ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು. ಬೇಕಿದ್ದರೆ ನೀವು ಇನ್ನೂ ಸ್ವಲ್ಪ ಮೊಸರನ್ನು ಹಾಕ್ಕೊಳ್ಬೋದು. ನಾನು ಇದಿಷ್ಟು ಮೊಸರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ತೊಗೊಳ್ತೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.